ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀನಿ ನಾನು. ಇವತ್ತು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ನಾನು 1999ನೇ ಇಸ್ವಿಯಲ್ಲಿ ಕೇರಳದಲ್ಲಿ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಒಂದು ಎನರ್ಜಿ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಪೂರ್ತಿಯಾಗಿ ನಮ್ಮನ್ನು ತಲ್ಲಣ ಮಾಡಿ ಪೂರ್ತಿಯಾಗಿ ನಮ್ಮ ಒಂದು ಧ್ಯಾನ ಅಂತಕ್ಕಂಥದ್ದು ಫುಲ್ಲು ಪಾಸಿಟಿವ್ ಮೈಂಡ್ ಆಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ದೇವಿಯ ಸಾನ್ನಿಧ್ಯದಲ್ಲೇ ಇರಬೇಕು ನಾವು ಅನ್ನೋ ಥರ ಒಂದು ಫೀಲ್ ಆಗ್ತಿತ್ತು. ಅದ್ರ ಜೊತೆಗೆ ಆ ದೇವಿಯ ಮುಂದೆ ನಾವು ನಿಂತ್ಕೊಂಡ್ರೆ ನಮ್ಮನ್ನು ಅವಳು ಒಂಥರ ಮ್ಯಾಗ್ನೆಟ್ ಥರ ಎಳೀತಾ ಇದ್ಲು. ಅವಳ ಕಡೆಗೆ ಮ್ಯಾಗ್ನೆಟ್ ಹೆಂಗೆ ಕಬ್ಬಣ ಎಳೆಯುತ್ತೆ ಆ ಥರ ಅದು ಶಕ್ತಿ, ಆಕರ್ಷಣಾ ಶಕ್ತಿ ಆ ಥರ ಇತ್ತು. ಆ ಥರ ಎನರ್ಜಿ ಇರುವಂತಹ ಒಂದು ವಿಶೇಷ ಶಕ್ತಿ ಇರುವಂತಹ ಶಕ್ತಿ ದೇವಾಲಯ. ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಭೇಟಿ ಕೊಟ್ಟಿದ್ದೀನಿ ನಾನು. ಆ ದೇವಸ್ಥಾನದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಒಂದು ಎನರ್ಜಿ ಇದೆ. ಒಂದು ಬಾಬಾ ದೇವಸ್ಥಾನಕ್ಕೆ ಹೋಗಿದೆ ಹೊಸಕೋಟೆಯಲ್ಲಿ. ಆ ಬಾಬಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಬಾಬಾನೇ ಎದ್ದು ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಅದೃಶ್ಯ ರೂಪದಲ್ಲಿ. ಈ ಥರದ್ದು ಬಹಳಷ್ಟು ಘಟನೆಗಳು ನಡೆದಿದೆ. ನಿಮಗೂ ಕೂಡ ದೇವಸ್ಥಾನಗಳಲ್ಲಿ ಹೋದಾಗ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗ್ತಾ ಇರುತ್ತೆ. ಯಾಕೆ ಈ ಥರ ಅನುಭವ ಆಗುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ನಮ್ಮ ಗುರು ಹಿರಿಯರನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳುವಂಥದ್ದು, ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಅವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು, ಸಿದ್ಧಿಗಳನ್ನ ಮಾಡ್ಕೊಳ್ಳುವಂಥದ್ದು, ಅನೇಕ ದೇವಸ್ಥಾನಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ನಮ್ಮ ಪಾಪಕರ್ಮಗಳನ್ನ ತೆಗೆಯುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿರುವಂಥ ಆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ನಮ್ಗೆ ಫೀಲ್ ಆಗುತ್ತೆ. ಒಂದು ದಿನ ಏನಾಯಿತು, ನಾನು ಹೀಗೇ ಈಗ 2024 ಶುಕ್ರವಾರ ದಿನ ನಾನು ನಮ್ಮ ಒಂದು ಕಚೇರಿಯಲ್ಲಿ ದೇವಿ ಯಕ್ಷಿಣಿಯನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ದೆ. ಕೂತಿರ್ಬೇಕಾದ್ರೆ ಒಬ್ಬರು ದಂಪತಿಗಳು ಬಂದರು ನನ್ನ ಮುಂದೆ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ. ಅವರ ಪ್ರಶ್ನೆ ಏನಾಗಿತ್ತಂದರೆ, ಗುರುಗಳೇ, ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಐಶ್ವರ್ಯ, ಮನೆ, ಕಾರು, ಬಂಗ್ಲೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ನಮಗೇನಾಗ್ತಾಯಿದೆ ಇಬ್ರಿಗೂ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವಿಶೇಷವಾಗಿ ಆ ದೇವರು ಬಂದು ನಮ್ಮ ಒಳಗಡೆ ಪ್ರವೇಶ ಮಾಡೋ ಥರ ಆಗುತ್ತೆ, ದೇವರ ಶಕ್ತಿ ಬಂದು ಪ್ರವೇಶ ಮಾಡ್ದಂಗೆ ಆಗುತ್ತೆ. ಇನ್ನು ಒಂದು 4 ಜನ ಏನಾದರೂ ಅದನ್ನು ನಂಬಿಕೆ ಇಲ್ಲದೇ ಇರ್ತಕ್ಕಂಥವ್ರು ನೋಡಿದಾಗ ಒಂಥರ ಅದನ್ನು ಚೀಪಾಗಿ ಮಾತಾಡ್ತಾರೆ. ಆದರೆ ನಮಗಾಗ್ತಾ ಇರ್ತಕ್ಕಂಥ ಅನುಭವ ಈ ಥರ ಇದೆ ಅಂತ ಹೇಳಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ, ಈಗ ಒಂದು ಪ್ರಶ್ನೆ ಹಾಕೋಣ, ಆ ಪ್ರಶ್ನೆ ನಂತರ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿ ಅವ್ರದ್ದೆಲ್ಲ ಫುಲ್ ಡೀಟೇಲ್ಸ್ ತೊಗೊಂಡು ಪ್ರಶ್ನೆ ಆಗಿದಾಗ ಅಲ್ಲಿ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ಇವರಿಬ್ಬರು ಕೂಡ ಹಿಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿದ್ದರು. ಆ ಗಂಡ ಹೆಂಡತಿ ಏನಿದ್ದಾರೆ ಅವರು ಅಣ್ಣ ತಮ್ಮಂದಿರಾಗಿದ್ದರು. ಮತ್ತು ವಿಶೇಷವಾಗಿ ಒಂದು ಶಿವನ ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದರು ಹಿಂದಿನ ಜನ್ಮದಲ್ಲಿ. ಆ ಒಂದು ವಿಶೇಷವಾಗಿಂಥ ಪುಣ್ಯ ಫಲ ಅವರಿಗೆ ಈ ಜನ್ಮದಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ಕೊಟ್ಟಿದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವರ ಒಂದು ಶಕ್ತಿ ಅಂತಕ್ಕಂಥದ್ದು ಇವ್ರನ್ನ ಕನೆಕ್ಟ್ ಆಗೋಕ್ಕೆ ಮೈ ಒಳಗಡೆ ತುಂಬ್ತಾ ಇದೆ, ಒಂದು ಒಳ್ಳೆಯ ಒಂದು ಅನುಕೂಲ ಆಗ್ತಾ ಇದೆ. ಈ ಥರದ ಒಂದು ಶಕ್ತಿ ಇವರಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನಾನು ಸಂಪೂರ್ಣವಾಗಿ ಅವ್ರಿಗೆ ಹೇಳಿದಾಗ ಬಹಳ ಖುಷಿಯಾಯಿತು. ಗುರುಗಳೇ, ಈ ಥರ ಘಟನೆಗಳು ಕೂಡ ದೇವಸ್ಥಾನದಲ್ಲಿ ನಡೆಯುತ್ತಾ, ದೇವಾಲಯದಲ್ಲಿ ಈ ಥರನೂ ದೇವರು ನಮಗೆ ಅನುಗ್ರಹ ಮಾಡ್ತಾನ ಅಂತಕ್ಕಂಥ ವಿಚಾರ. ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ನಾವು ಆ ದೇವರ ಮನೆಯನ್ನೇ ಶುದ್ಧವಾಗಿ ಇಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ದೇವರಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ
ನೋಡಿ, ನಮಗೆ ಯಾವಾಗಲೂ ಕೂಡ ಕೆಲಸ ಅಂತಕ್ಕಂಥದ್ದು ಯಾವತ್ತೂ ನಮಗೆ ಇದ್ದೇ ಇರುತ್ತೆ, ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಆ ಕೆಲಸ ಇದ್ದಾಗ ಅದರ ಮಧ್ಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದಷ್ಟು ಟೈಮ್ನ ಭಗವಂತನಿಗೆ ಅಂತ ಇಡಬೇಕು. ಜಾಸ್ತಿ ಅಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಭಗವಂತನಿಗೆ ಅಂತ ಎತ್ತಿಟ್ಟು ಆ ದೇವರ ಮನೆಯನ್ನು ಸ್ವಚ್ಛ ಮಾಡಿಟ್ಕೊಂಡು ಆ ದೇವರ ಮನೆಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ. ನೋಡಿ, ಯಾವತ್ತೂ ಕೂಡ ದೇವರು ನಮ್ಮ ಜೊತೆಗೆ ಬಂದು ನಮಗೆ ಕನೆಕ್ಟ್ ಆಗುವಂಥದ್ದು 100ಕ್ಕೆ 100 ಸತ್ಯ. ಆ ದೇವರು ಪ್ರತ್ಯಕ್ಷ ಆಗುವಂಥದ್ದು, ದೇವರು ಕನಸಿನ ರೂಪದಲ್ಲಿ ಬರುವಂಥದ್ದು, ದೇವರ ಕೆಲವು ಸೂಚನೆಗಳನ್ನ ನಮಗೆ ಕೊಡುವಂಥದ್ದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುತ್ತೆ. ಇವತ್ತಿನ ದಿವಸ ಕೆಲವರೆಲ್ಲ ಹೇಳ್ತಾರೆ, ನೀವು ನೋಡಿ ಆ ಹೋಮವನ್ನು ಮಾಡಿಸ್ಕೊಳ್ಳಿ, ನೀವು ಮುಖ್ಯಮಂತ್ರಿ ಆಗ್ತೀರಾ, ಈ ಹೋಮವನ್ನು ಮಾಡಿಸ್ಕೊಳ್ಳಿ, ನೀವು ಪ್ರಧಾನಮಂತ್ರಿ ಆಗ್ತೀರಾ, ಈ ಹೋಮವನ್ನು ಮಾಡಿಸ್ಕೊಳ್ಳಿ, ನಿಮಗೆ ಕೋಟಿಗಟ್ಟಲೆ ರೂಪಾಯಿ ದುಡ್ಡು ಬರುತ್ತೆ, ಇದೆಲ್ಲವೂ ಹೇಳ್ತಾರೆ. ಆದರೆ ಆ ಹೋಮದ ಒಂದು ನಿಯಮ ಅಂತಕ್ಕಂಥದ್ದಾಗಲಿ, ಆ ಹೋಮ ಮಾಡೋದಕ್ಕೆ ಇವರಿಗೆ ಅಧಿಕಾರ ಇದೆಯಾ ಅಂತಕ್ಕಂಥ ಪ್ರಶ್ನೆ ಆಗಲಿ, ಇದನ್ನೆಲ್ಲ ಯಾರು ಯೋಚನೆ ಮಾಡಲ್ಲ. ಸುಮ್ಮನೆ ಒಂದಷ್ಟು ವೇಷ ಹಾಕ್ಕೊಂಡು ಕೂತ್ಕೊಳ್ಳೋದು, ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಾ ಇರೋದು. ಆದರೆ ಯಾವತ್ತೇ ಆಗಲಿ ನಿಮಗೆ ಅದು ಫೀಲ್ ಆಗಬೇಕು, ನಾನು ಈ ಥರ ದೇವರ ಜೊತೆ ಕನೆಕ್ಟ್ ಆಗಿದ್ದೀನಿ, ಆ ದೇವರಿಗೆ ಈ ಥರದ ಒಂದು ಸೇವೆ ಕೊಡಬೇಕು ನಾನು ಅಂತಕ್ಕಂಥದ್ದು ಮನಸ್ಸಿಗೆ ಬರಬೇಕು. ನಾನು ಸುಮಾರು ವರ್ಷಗಳ ಹಿಂದೆ ಸುಮಾರು ಒಂದು 15-20 ವರ್ಷದ ಹಿಂದೆ ಈ ಕೆಲವು ಮನೆಗಳಿಗೆ ಹೋಗಿ ಪೂಜೆಗಳನ್ನ ಮಾಡಿಸ್ತಾ ಇದ್ದೆ. ಒಬ್ಬರು ತುಂಬ ಬಡವರು, ಏನೂ ಇಲ್ಲ ಅವ್ರ ಹತ್ರ, ನಿರ್ಗತಿಕರು ತುಂಬ. ಅಂಥವರು ನನ್ನ ಹತ್ರ ಬಂದು, ಗುರುಗಳೇ ಏನೂ ಇಲ್ಲ ಗುರುಗಳೇ, ತುಂಬ ಕಷ್ಟದಲ್ಲಿದ್ದೀವಿ, ಇವತ್ತು ಹಿಂಗೆ ತುಂಬ ಪಾಪರಾಗ್ಬಿಟ್ಟಿದ್ದೀವಿ ಜೀವನದಲ್ಲಿ, ಏನೂ ಇಲ್ಲ, ಇವತ್ತು ಹಿಂಗೆ ದುಡಿಬೇಕು, ಊಟ ಮಾಡಬೇಕು, ಆ ಥರ ಪರಿಸ್ಥಿತಿಯಲ್ಲಿದ್ದೀವಿ. ನಮಗಿಬ್ಬರಿಗೂ ಏನು ಅಂದರೆ ಪದೇ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ಕನ್ಸಲ್ಲಿ ಬರ್ತಾ ಇದ್ದಾನೆ, ನಾವು ನಾರಾಯಣನ ಪೂಜೆ ಮಾಡಬೇಕು ಅಂತಿದ್ದೀವಿ, ಏನು ಮಾಡಬೇಕು ಹೇಳಿ ಗುರುಗಳೇ, ಏನಾದರೂ ಮಾಡಿ ನಮಗಿದೊಂದು ಪೂಜೆ ಆಗೋ ಥರ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು. ಅದೇ ಮಾತನ್ನು ಏನು ಹೇಳಿದ್ದಾರೆ, ಎಷ್ಟೋ ಜನ ಅರ್ಚಕರ ಹತ್ರ ಹೋಗಿ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ 10,000 ಆಗುತ್ತೆ, 15,000 ಆಗುತ್ತೆ, 20,000 ಆಗುತ್ತೆ, 5,000 ಆಗುತ್ತೆ, ಈ ಥರ ಎಲ್ಲ ಹೇಳಿ ಕಳಿಸಿದ್ದಾರೆ. ನಾನು ಹೇಳಿದೆ ಅವರಿಗೆ, ನಿಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೆ ದುಡ್ಡು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಗುರುಗಳೇ ನಾವೊಂದು ಏನಿಲ್ಲ ಅಂದರೂ ಒಂದು 1,000 ರೂಪಾಯಿ ನಾವು ರೆಡಿ ಮಾಡ್ಕೊಳ್ತೀವಿ ಗುರುಗಳೇ, 1,000 ರೂಪಾಯಿ ನಾವು ಮಾಡ್ಬೋದು, ಯಾಕಂದರೆ ಇವತ್ತು ತಂದು ಇವತ್ತು ತಿನ್ನಬೇಕು, ಆ ಥರ ಪರಿಸ್ಥಿತಿ ಇದೆ ನನಗೆ ಅಂತ ಹೇಳಿದರು. ವೀಕ್ಷಕರೇ, ನೀವು ನಂಬಲ್ಲ, ಕೇವಲ 200 ರೂಪಾಯಿಲಿ ಅವರಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾನು ಮಾಡಿಸ್ಕೊಟ್ಟೆ. ಬರೀ 200 ರೂಪಾಯಿ, 100 ರೂಪಾಯಿ ಪ್ರಸಾದಕ್ಕಾಯಿತು, 100 ರೂಪಾಯಿ ಪೂಜೆ ಸಾಮಾನಿಗಾಯಿತು, 200 ರೂಪಾಯಿಲಿ ಪೂಜೆನ ಮಾಡಿಕೊಟ್ಟೆ. ಮಾಡಿಕೊಟ್ಟ ಮೇಲೆ ಅವ್ರ ಮಗ ಅರ್ಧಂಬರ್ಧ ಓದಿ ಬಿಟ್ಬಿಟ್ಟಿದ್ದ, ಕೆಲಸ ಬಿಟ್ಬಿಟ್ಟಿದ್ದ. ಈ ಅಮ್ಮ ಯಾರು ಮನೆ ಕೆಲಸ ಮಾಡ್ತಾಯಿದ್ರಲ್ಲ, ಆ ಮನೆ ಕೆಲಸದ ಓನರ್ ಇದ್ದಾರಲ್ಲ, ಆ ಓನರು ಇವನಿಗೆ ಅರ್ಜೆಂಟಾಗಿ ಅವ್ರ ಕಂಪ್ನಿಲಿ ಒಂದು ಕೆಲಸ ಖಾಲಿ ಇತ್ತು. ಆ ಕೆಲಸಕ್ಕೆ ಇವನ್ನ ಸೇರಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ರು. 1 ವರ್ಷ ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ದ, ಪ್ರಮೋಷನ್ ಕೊಟ್ಟರು, ದುಡ್ಡು ಹೈಕ್ ಮಾಡಿದ್ರು, ಇನ್ನು ಸ್ವಲ್ಪ ಚೆನ್ನಾಗಿ ಅನುಕೂಲ ಆಯಿತು, ಚೆನ್ನಾಗಿ ದುಡ್ಡು ಬರೋಕ್ಕೆ ಶುರು ಆಯಿತು. ಒಂದು ಮನೇನ ಬಾಡಿಗೆ ಇದ್ದಿದ್ದು ಲೀಸ್ಗೆ ಹಾಕ್ಸ್ಕೊಂಡ್ರು, ಲೀಸಿಂದ ಸ್ವಂತ ಮನೆ ತೊಗೊಂಡ್ರು. ಈಗ 3 ಮನೆ ಇದೆ ಅವ್ರದ್ದು, ಸ್ವಂತ ಮನೆ, ಕಾರಿದೆ. ಮೊನ್ನೆ ಆ ಮಗನಿಗೆ ಮದುವೆ ಆಯಿತು. ನನಗೆ ಆ ಹುಡುಗ ಸಿಕ್ಕಿದಾಗ 19 ವರ್ಷ. ಈಗ ಮೊನ್ನೆ ಮದುವೆ ಆಯಿತು. ಮದುವೆದು ಸ್ವಲ್ಪ ಎಲ್ಲ ಸಮಸ್ಯೆ ಆಗಿತ್ತು, ಎಲ್ಲ ಇವತ್ತಿನ ತನಕ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಬರ್ತಾ ಇರ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಇವತ್ತಿನ ದಿವಸ ಒಳ್ಳೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಅವರು. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಅವರಿಗೆ ನಾನು ಆ ಒಂದು ಪೂಜೆ, ಅವರು ಇವತ್ತಿಗೂ ಹೇಳ್ತಾರೆ, ಗುರುಗಳೇ ನನಗೇನು ಯಾವ ಪೂಜೆ ಪುನಸ್ಕಾರ ಅದು ಇದು ಎಲ್ಲ ಏನಿಲ್ಲ, ನೀವು ಮಾಡಿಕೊಟ್ಟಿರೋ ಒಂದು ಪೂಜೆ ಇಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದು ನಮ್ಮನ್ನು ಇವಾಗ ಈ ಮಟ್ಟದಲ್ಲಿ ತಂದಿಟ್ಟಿದೆ. ನಾನು ಹೇಳಿದೆ, ನೋಡಿ ಇವಾಗ ಮಾಡಿಕೊಡ್ತಾಯಿದ್ದೀನಿ ನಾನು, ಇನ್ನು 3 ತಿಂಗಳು ಬಿಟ್ಟು ನೀವು ಮತ್ತೆ ದುಡ್ಡು ಸೇರಿಸ್ಕೊಂಡು ಮತ್ತೆ ಪೂಜೆ ಮಾಡಿಸ್ಬೇಕು, ಹೀಗೆ ಮಾಡ್ತಾ ಹೋಗ್ಬೇಕು ಅಂತೇಳಿ ನಾನೇ ಒಬ್ಬರು ಅರ್ಚಕರನ್ನ ಒಂದು ಗುರುತು ಮಾಡಿಕೊಟ್ಟೆ. ಅವರೇನು ಅಂದರೆ, ಅವರು ಅರ್ಚಕರಿದ್ದಾರಲ್ಲ, ಅವರು ಭಾರಿ ಉದಾರತೆ, ಬಡವರು ಅಂದರೆ ಭಾರಿ ಪ್ರೀತಿ. ನಾವು ಯಾವ ಥರ ಇದ್ದೀವಲ್ಲ, ನಮಗಿಂತ 2ರಷ್ಟಿದ್ದಾರೆ ಅವರು ಇವರಿಗೆ ಚೆನ್ನಾಗಿ ಪೂಜೆ ಮಾಡಿಸ್ಕೊಡ್ತಾ ಬಂದರು. ಅವ್ರು ಪೂಜೆ ಮಾಡಿಸ್ಕೊಟ್ಟು ಅವ್ರ ಹತ್ರ ಒಳ್ಳೆಯ ವಿಶ್ವಾಸ ಇದ್ದರೂ ಕೂಡ ನಮ್ಮನ್ನು ಮರ್ತಿಲ್ಲ. ಅವರು ಇವತ್ತಿಗೂ ಕೂಡ ಬಂದು ಪ್ರಶ್ನೆಯನ್ನು ಹಾಕಿಸಿ ಏನಾದರೂ ಸಮಸ್ಯೆಗಳಿದ್ರೆ ಕೇಳಿಕೊಂಡು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೆ
ದೇವಸ್ಥಾನಕ್ಕೆ ಇರುವಂತಹ ಒಂದು ದೇವರ ಶಕ್ತಿ, ನಾವು ಮನೆಯಲ್ಲಿ ಮನೆ ದೇವರ ಶಕ್ತಿ, ಇವೆಲ್ಲವೂ ಸೇರಿದರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ. ನಿಮಗೂ ಕೂಡ ಏನಾದರೂ ಈ ಥರದ ಅನುಭವ ಆಗಿದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.